ಇನ್ನು ಇದರಲ್ಲಿ ಭೈರತಿ ಸುರೇಶ್ ಅವರ ಪಾತ್ರ ಏನು? ವಿಪಕ್ಷಗಳು ಮಾತೆತ್ತಿದರೆ ಭೈರತಿ ಸುರೇಶ್ ಅವರು ಮಾತು ಹೇಳ್ತಾರೆ. ಏನಂದರೆ ನೀವು ರಾತ್ರೋರಾತ್ರಿ ಹೋಗಿ ನೀವು ಸ್ಪೆಷಲ್ ಫ್ಲೈಟಲ್ಲಿ ಹೋಗಿ ಕಡತಗಳನ್ನು ಮುಂಗಮ್ಮದಿರಿ ಅಂತ ಆರೋಪ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಬುಲಾವ್ ಹೇಳಿದ್ದಾರೆ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡೋಣ ಬನ್ನಿ ಅಂತ ಕರೆದಿದ್ದಾರೆ. ಹೀಗಾಗಿ ಭೈರತಿ ಸುರೇಶ್ ಕೂಡ ಮೈಸೂರಿಗೆ ಹೋಗ್ತಾರೆ. ನಾನು ಹೇಳ್ತಾ ಇದ್ದೆ, ಭೈರತಿ ಸುರೇಶ್ ಮೇಲೆ ವಿಪಕ್ಷಗಳು ಸಾಕಷ್ಟು ಆರೋಪಗಳನ್ನು ಮಾಡಿವೆ. ಇವರೇ ವ್ಯವಸ್ಥಿತವಾಗಿ ಹಾದಿ ತಪ್ಪಿಸ್ಬಿಟ್ರು ಅನ್ನುವಂಥ ಆರೋಪಗಳನ್ನು ಮಾಡಿದ್ದಾರೆ. ಇದು ಅವ್ರಿಗೆ ಗೊತ್ತಾಗಬೇಕಾಗಿತ್ತು ಅನ್ನುವಂಥ ಮಾತುಗಳು ಕೂಡ ಇವೆ. ಜೊತೆಗೇನು ಅಂದರೆ ರಾತ್ರೋರಾತ್ರಿ ಹೋಗಿ ಕಡತ ತುಂಬಿಕೊಂಬಂದ್ರು ಇವರು, ದಾಖಲೆಗಳನ್ನು ತಂದರು, ಅವಾಗ ಗೊತ್ತಿರಲಿಲ್ವಾ ಅಂತ ಕೇಳಿದ್ದೂ ಇದೆ. ಈಗ ಸಿದ್ದರಾಮಯ್ಯನವರು ಭೈರತಿಯವರನ್ನು ಕೂಡ ಕರೆದಿದ್ದಾರೆ, ಬನ್ನಿ ಮಾತಾಡೋಣ ಅಂತ. ಕಾನೂನು ತಜ್ಞರ ಜೊತೆಗೆ ವಿಸ್ತೃತವಾಗಿ ಚರ್ಚೆ ನಡೀತಾ ಇದೆ. ಇನ್ನು ರಾಜ್ಯ ಮಟ್ಟದಲ್ಲಿ ಒಂದು ಕಡೆಗಾದರೆ, ಇನ್ನು ದಿಲ್ಲಿ ವಲಯದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗಳಾಗ್ತಾ ಇವೆ. ಅಂದರೆ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಲಾಗ್ತಾ ಇದೆ. ಹೇಗಾದರೂ ಮಾಡಿ ಈ ಮುಜುಗರ ಇದೆಯಲ್ಲ, ಈ ಮುಜುಗರದಿಂದ ಹೊರಗಡೆ ಬರುವಂಥದ್ದು ಹೇಗೆ? ಕಾಂಗ್ರೆಸ್ ಪಕ್ಷವೂ ಕೂಡ ತಲೆ ಕೆಡಿಸ್ಕೊಂಡಿದೆ, ಸರ್ಕಾರ ಕೂಡ ತಲೆ ಕೆಡಿಸ್ಕೊಂಡಿದೆ. ಯಾಕಂದರೆ ಬಂದಿರುವಂಥ ಆರೋಪ ಅದು ಸಾಮಾನ್ಯ ವ್ಯಕ್ತಿ ಮೇಲಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ.